ಸುನಿಲ್, ಒಂದು ಪ್ರಶ್ನೆ ಐತಿ ಇಲ್ಲಿ. ಈಗ ಹಡಗಿಗೆ ಟೋಲ್ ವಿಚಾರ ಆಯಿತು, ಇರಾನ್ ಇನ್ನೊಂದು ಶಾಕ್ ಕೊಡಲಿಕ್ಕೆ ಕೂಡ ಒಂದು ಕಡೆ ರೆಡಿಯಾಗಿದೆ. ಇಲ್ಲಿ ಏನಂತ ಹೇಳಿದ್ರೆ, ನಾವು ಕೇಬಲ್ ಕಟ್ ಮಾಡಿಬಿಡ್ತೀವಿ, ಇಂಟರ್ನೆಟ್ ಕೇಬಲ್ ಕಟ್ ಮಾಡಿಬಿಡ್ತೀವಿ, ಕೆಂಪು ಸಮುದ್ರ ನಮ್ಮ ಸುಪರ್ದಿಯಲ್ಲಿಯೇ ಇದೆ, ಅದರ ಆಳದಲ್ಲಿ ಈ ಕೇಬಲ್ಗಳೆಲ್ಲವೂ ಹಾದು ಹೋಗಿವೆ, ಅವಾಗ ಏನು ಮಾಡ್ತೀರಿ ನೀವು ಅಂತ ಹೇಳಿ. ಈ ಯುದ್ಧಕ್ಕೆ ಬಂದರೆ ನಾವು ಹೀಗೆ ಮಾಡ್ತೀವಿ, ಯುದ್ಧಕ್ಕೆ ಬಂದರೆ ನಾವು ಹಾಗೆ ಮಾಡ್ತೀವಿ, ಈ ಹೇಳಿಕೆಗಳಿದೆಯಲ್ಲ, ಇಂಡೈರೆಕ್ಟಾಗಿ ಇದು ಒಂದು ರೀತಿಯಲ್ಲಿ ಭಯದ ಸೂಚನೆಗಳ, ಇದು ನಾವು ಈ ಥರ ಮಾಡಿಬಿಡ್ತೀವಿ ಅಂತ ಆದರೂ ನಮ್ಮ ಯುದ್ಧಕ್ಕೆ ಬರದೇ ಇರಲಿ ಅಂಥೇಳಿ, ಆ ರೀತಿ ಒಂದು ಸ್ಟ್ರಾಟಜಿನ ಇದು ಕೂಡ ಅಂತ. ಒಂದು ಇನ್ಫಾರ್ಮೇಷನ್ ಇಲ್ಲಿ ಇದರ ರಿಲೇಟೆಡ್ ಏನು ಕೊಡಬೇಕಲ್ಲ, ಈ ನೇವೀಸ್ ಇರುತ್ತಲ್ಲ, ದೇರ್ ವಿಲ್ ಬಿ ನೇವೀಸ್ ಆ್ಯಂಡ್ ದೇರ್ ಆರ್ ಸರ್ಟನ್ ನೇವೀಸ್ ದಟ್ ಆರ್ ಕಾಲ್ಡ್ ಅಸ್ ಬ್ಲೂ ವಾಟರ್ ನೇವೀಸ್. ಬ್ಲೂ ವಾಟರ್ ನೇವಿ ಅಂತ ಏನು ಹೇಳಿದ್ರೆ, ಒಂದು ನಿಮಗೆ ಕಾಣಿಸೋ ಹಂಗೆ ಏನಿರುತ್ತೆ ಅದಿರುತ್ತೆ, ವಿತ್ ಪರ್ಮಿಷನ್ ದೇ ವಿಲ್ ಬಿ ರೋಮಿಂಗ್ ಅರೌಂಡ್ ಎವ್ರಿವೇರ್. ಬಟ್ ಈ ಸಬ್ಮರೀನ್ಸ್ ಇರುತ್ತಲ್ಲ, ನ್ಯೂಕ್ಲಿಯರ್ ಪವರ್ಡ್ ಸಬ್ಮರೀನ್ಸ್, ಅವು ದೇ ಡೋಂಟ್ ಹ್ಯಾವ್ ಟು ಕಮ್ ಅಪ್. ಕರೆಕ್ಟ್. ಅದು ಎಷ್ಟು ದಿನ ಬೇಕಾದ್ರೂ ಒಳಗಡೆ ಅಷ್ಟಿರುತ್ತೆ. ಸಬ್ಮರೀನ್ಸ್ ನ್ಯೂಕ್ಲಿಯರ್ ಪವರ್ಡ್, ಸ್ಪೆಷಲಿ ನಾಟ್ ಡೀಸೆಲ್ ಪವರ್ಡ್. ಯಾವಾಗಿಂದ ಇರಾನ್ ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆಯಲ್ಲ, ಅಮೆರಿಕನ್ ಸಬ್ಮರೀನ್ಸ್ ಆರ್ ಆಲ್ರೆಡಿ ಸರೌಂಡಿಂಗ್ ದಟ್ ಪ್ಲೇಸ್, ಎಲ್ಲೆಲ್ಲಿ ಇವರು ಕಟ್ ಮಾಡ್ಬೋದು ಅಂತ. ಈಗ ನಿಮಗೆ ಗೊತ್ತಿರ್ಬೋದು, ಯಾವ ಒಂದು ಜಾಯಿಂಟ್ ಎಕ್ಸಸೈಸ್ ಮುಗಿಸ್ಕೊಂಡು ಈ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆದಾಗ ಇರಾನಿಯನ್ ನೇವಿ ವಾಪಸ್ ಹೋಗ್ತಿತ್ತು, ಅದನ್ನ ನಮ್ಮ ಒಂದು ಇದರಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಅಮೆರಿಕನ್ ಸಬ್ಮರೀನ್ ಇಟ್ ಟಾರ್ಪೆಡೋಡ್ ಇಟ್. ತುಂಬಾ ವರ್ಷಗಳಿಂದ ನಡೆದಿರಲಿಲ್ಲ ಇದು, ಸುಮಾರು ದಶಕಗಳಿಂದ ಈ ರೀತಿಯಾದಂತಹ ಒಂದು ಅಟ್ಯಾಕ್, ಟಾರ್ಪೆಡೋ ಮಾಡಿ ಒಂದು ಶಿಪ್ನ ಮುಳುಗಿಸಿದ್ದು ಒಂದು ಸಬ್ಮರೀನಿಂದ, ಇದು ನಡೆದಿರಲಿಲ್ಲ ಪ್ರಪಂಚದ ಇತಿಹಾಸದಲ್ಲಿ. ಬಟ್ ಇಟ್ ಹ್ಯಾಪನ್ಡ್. ಸೊ ಅಂತಹ ಒಂದು ಇದಕ್ಕೆ ಏನು ಶಕ್ತಿ ಇದೆ ಅಂತ ಹೇಳಿದ್ರೆ ಅಮೆರಿಕನ್ ನೇವಿಗೆ, ಸೊ ಲೆಟ್ಸ್ ಅಕ್ಸೆಪ್ಟ್ ಇಟ್. ಈಗ ಇರಾನ್ ಫೈಟ್ ಮಾಡಿದೆ, ಅಮೆರಿಕಾ ಇಸ್ರೇಲ್ ಅಟ್ಯಾಕ್ ಮಾಡ್ತು, ಇವ್ರು ರಿಟಾಲಿಯೇಟ್ ಮಾಡಿದ್ರು, ದೇ ಡಿಫೆಂಡೆಡ್ ದೆಮ್ಸೆಲ್ಸ್, ದಟ್ ಈಸ್ ಆನ್ ಟು ಒನ್ ಸೈಡ್. ಬಟ್ ಅದರ ಅರ್ಥ ಕಂಪ್ಲೀಟ್ಲಿ ಇವ್ರು ಅವ್ರನ್ನ ಇರಾನ್ ಅಮೆರಿಕಾ ಆ್ಯಂಡ್ ಇಸ್ರೇಲ್ನ ಓವರ್ ಪವರ್ ಮಾಡ್ಬಿಡುತ್ತೆ, ಯಾಕಂದರೆ ತುಂಬ ಡ್ಯಾಮೇಜಸ್ ಆಗಿದೆ ಅವರಿಗೆ. ಆ್ಯಂಡ್ ಆಸ್ ಫಾರ್ ಅಸ್ ದಿಸ್ ಬ್ಲೂ ವಾಟರ್ ನೇವಿ ಇಸ್ ಕನ್ಸರ್ನ್ಡ್, ಅವ್ರು ಎಲ್ಲಿ ಇರ್ತಾರೆ ಅಂತಲೇ ಗೊತ್ತಾಗಲ್ಲ. ದೇ ಆರ್ ಡೀಪ್ ಇನ್ ಸೈಡ್ ಆ್ಯಂಡ್ ದೇ ಆರ್ ಆಲ್ರೆಡಿ ಪ್ರೊಟೆಕ್ಟಿಂಗ್ ದೋಸ್ ಕೇಬಲ್ ಲೈನ್ಸ್. ಅವ್ರಿಗೆ ಗೊತ್ತಿದೆ ಯಾರು ಎಲ್ಲಿಂದ ಬರ್ತಾರೆ, ಯಾವ ಪಾಯಿಂಟಲ್ಲಿ ಕಟ್ ಮಾಡಕ್ಕೆ ಬರ್ಬೋದು ಅಂತ. ಹೇಗೆ ಕಟ್ ಮಾಡ್ತಾರೆ ಅವರು? ವೆನ್ ದೆರ್ ಇಸ್ ಎ ಸಬ್ಮರೀನ್, ನಾಟ್ ಒನ್, ಮಲ್ಟಿಪಲ್ ಸಬ್ಮರೀನ್ಸ್ ರೆಡ್ ಸಿ ಒಳಗಡೆ ಆಲ್ರೆಡಿ ಡಿಪ್ಲಾಯ್ ಆಗಿದೆ. ಇದಕ್ಕೆ ಇರಾನ್ ಏನು ಮಾಡುತ್ತೆ? ಇದಕ್ಕೇನು ಪರ್ಯಾಯ ಏನು ಮಾಡುತ್ತೆ? ರಷ್ಯಾ ಆ್ಯಂಡ್ ಚೈನಾ ವಿಲ್ ದೇ ಕಮ್? ದೇ ವಿಲ್ ನಾಟ್ ಕಮ್. ಫೈನ್. ಯಾಕಂದರೆ ದಟ್ ಅಕಸ್ಮಾತ್ ಆ ರೀತಿಯಾದಂತಹ ಕಾನ್ಫ್ಲಿಕ್ಟ್ಸ್ ಅವ್ರೇನಾದರೂ ಮಾಡಿದ್ರೆ, ಲೆಟಸ್ ಸೇ, ದಟ್ ಈಸ್ ವರ್ಲ್ಡ್ ವಾರ್ ಅಫಿಷಿಯಲಿ ಸ್ಟಾರ್ಟ್ ಆಗುತ್ತೆ. ಫೈನ್. ಗಿರೀಶ್ ಲಿಂಗಣ್ಣ ಸರ್, ಒಂದು ಪಾಯಿಂಟ್ ಇತ್ತು ನಂದು. ಈ ಅಬ್ರಹಾಂ ಲಿಂಕನ್ನು ಇನ್ನೊಂದು ಮತ್ತೊಂದು ಅಂತೆಲ್ಲ ಬಂದಾಗ, ಅಮೆರಿಕದ ನೇವಿ ಈ ಇರಾನ್ ವಿರುದ್ಧದ ಯುದ್ಧದಲ್ಲಿ ಒಂಥರ ಎಕ್ಸ್ಪೋಸ್ ಆಗಿ ಹೋಗಿದೆಯಾ? ಅದು ಏನು ಅಂತ ದೊಡ್ಡ ಮಟ್ಟಕ್ಕೆ ಏನೋ ಮಾಡಲಾರ್ದು ಅಂತ. ಏಕೆಂದರೆ ಈ ತೀರಾ ಇರಾನ್ ಮತ್ತೆ ವಾರ್ನಿಂಗ್ ಕೂಡ ಒಂದು ಕಡೆ ಕೊಡ್ತಾ ಇತ್ತು, ನಿಮ್ಮ ಶಿಪ್ಗಳು ಸ್ವಲ್ಪ ದೂರ ಹೋದರೆ ಒಳ್ಳೆಯದು ನಿಮಗೆ ಅಂಥೇಳಿ ಒಂದೆರಡು ಅಟ್ಯಾಕನ್ನು ಕೂಡ ಮಾಡಿ ಅವರು ತೋರಿಸಿದ್ರು. ಇದಾದ ಮೇಲೆ 40 ಏರ್ಕ್ರಾಫ್ಟ್ಗಳು ಈ ಯುದ್ಧದಲ್ಲಿ ಅಮೆರಿಕದ್ದು F-15E ಸೇರಿಸ್ಕೊಂಡು MQ-9 ರೀಪರ್ ಡ್ರೋನ್ಸ್ ಕೂಡ ಸೇರಿಸ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಅಮೆರಿಕಕ್ಕೆ ನಷ್ಟ ಆಗಿ ದೊಡ್ಡ ವಿಷಯ ಅಲ್ಲ. ಸೊ ಅಮೆರಿಕನ್ ನೇವಿ ಕೂಡ ಎಕ್ಸ್ಪೋಸ್ ಆದ ಮೇಲೆ ಇರಾನ್ಗೆ ಅಮೆರಿಕದ ಮೇಲೆ ಹಿಂದೆ ಒಂದು ಭಯ ಇದ್ದಿತ್ತಲ್ಲ, ಆ ಭಯ ಉಳಿದಿಲ್ವಾ ಅಂತ? ಇಲ್ಲ, ಅವ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ ಕೆಲವು ಡ್ಯಾಮೇಜಸ್ ಮಾಡಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಆದ್ರಿಂದ ಅವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ಹತ್ರ ನಿಲ್ಲೇ ಇಲ್ಲ, ಅವ್ರು ಆ ಕಡೆ ಹೊಟ್ಟೋದ್ರು. ಪ್ರಾಬಬ್ಲಿ ಇಂಡಿಯನ್ ಓಷನ್ ಆ ಕಡೆ ತಗೊಂಡ್ ಹೊಟ್ಟೋದ್ರು. ಎರಡು ದೂರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ದೂರ ತಗೊಂಡೋಗಿ ನಿಲ್ಸಿದ್ರು, ಬಿಕಾಸ್ ಡ್ರೋನ್ ಅಟ್ಯಾಕ್ಸ್ ಆಗ್ತಾ ಇತ್ತು ಅಂಡ್ ಅವ್ರು ಇಂಟರ್ಸೆಪ್ಟ್ ಮಾಡೋದು ಕಷ್ಟ ಆಗ್ತಾ ಇತ್ತು. ಸೊ ಅದೊಂದು ಡ್ಯಾಮೇಜ್ ಆಗಿದೆ ಅಂತ ಕೆಲವು ಸುದ್ದಿನೂ ಇದೆ. ಸೊ ನಿಜವಾಗ್ಲೂ ಒಂದು ಹಾನಿ ಅಂತೂ ಆಗಿದೆ ಅದ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ಗೆ. ಸೊ ಆ ಒಂದು ಭಯ ಅಂತೂ ಅವ್ರಿಗೆ ಇಲ್ಲ. ಅಂದ್ರೆ ಆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ, ದೇ ಆರ್ ಇನ್ ದಿ ಲಾಸ್ಟ್ ಸ್ಟೇಜ್ ಆಫ್ ದಿ ಇದು, ಅವ್ರು ಅಳಿವು ಉಳಿವು. ಅವ್ರು ಯಾವ ಕ್ಯಾರಿಯರ್ ತಂದ್ರು ದೇ ವಿಲ್ ಗೋ ಅಗ್ರೆಸಿವ್ಲಿ. ಎಷ್ಟು ಡ್ಯಾಮೇಜ್ ಮಾಡಕ್ಕಾಗುತ್ತೋ ಮಾಡೇ ಮಾಡ್ತಾರೆ ಅವ್ರು. ಈಗ ಸಿ ಕೇಬಲ್ಸ್ ಮಾತಾಡ್ತಾ ಇದ್ರಿ, ಅದು 200 feet ಡೌನ್ ಅಲ್ಲಿ ಇರುತ್ತೆ. ಹೇಳಕ್ಕಾಗಲ್ಲ ಏನ್ ಮಾಡ್ತಾರೆ ಅಂತ ಹೇಳೋದು ಕಷ್ಟ ಆಗುತ್ತೆ, ಬಿಕಾಸ್ ದಿಸ್ ಇಸ್ ನಾಟ್ ವೆರಿ ಡೆಪ್ತ್. 200 feet ಅಲ್ಲಿ ಇರುತ್ತೆ. ಅವ್ರ ಹತ್ರನು ದೇ ಹ್ಯಾವ್ ಗಾಟ್ ಆಲ್ ದಿ ನಾರ್ತ್ ಕೊರಿಯನ್ ಸಬ್ಮರೀನ್ ಸ್ಮಾಲ್ ಮಿಡ್ ಜೆಟ್ಸ್ ಅಂತಾರೆ, ಅದನ್ನು ಇಟ್ಕೊಂಡಿದ್ದಾರೆ. ಏನ್ ಮಾಡ್ತಾರೆ ಅಂತ ಹೇಳಕ್ ಆಗಲ್ಲ. ಪ್ರಾಬಬ್ಲಿ ದೇ ವಿಲ್ ಟ್ರೈ ಆಲ್ ವೇಸ್ ಟು ಡ್ಯಾಮೇಜ್ ದಿ ಇದು. ಸೊ ಅವರು ಎಷ್ಟು ದಿವಸ ಡ್ಯಾಮೇಜ್ ಮಾಡಕ್ಕಾಗುತ್ತೋ, ಎಷ್ಟು ದಿವಸ ಉಳಿಯಕ್ಕಾಗುತ್ತೋ ಅಷ್ಟು ದಿವಸ ಅವ್ರ ವಾರ ಗೆದ್ದಂಗೆನೆ. ಪ್ರಾಬಬ್ಲಿ ಇಟ್ ಇಸ್ ದಿ ಲಾಸ್ಟ್ ಫೇಸ್ ಆಫ್ ದೇರ್ ಸರ್ವೈವಲ್. ಸೊ ಏನ್ ಬೇಕಾದ್ರೂ ಮಾಡಕ್ ಹೋಗ್ತಾರ.
ಫೈನ್. ನಾನು ಈಗ ಪ್ರಭಾಕರ್ ಸರ್ ಒಂದು ಪ್ರಶ್ನೆ ಕೇಳಬೇಕಾಗಿತ್ತು ನಾನು. ಏನಂದರೆ ಎಷ್ಟು ದಿನ ಸರ್ ಇದೇ ರೀತಿ ಹೋರ್ಮುಝನ್ನು ಬಂದ್ ಮಾಡೋದು, ಅಥವಾ ಡಬಲ್ ಬ್ಲಾಕೇಡ್ ಫ್ರಮ್ US, ಅದು ಇರಾನ್ನ ಬಂದರುಗಳನ್ನು US ಈ ಥರ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದು, ಇದು ಹೇಳಲಿಕ್ಕೆ ನಾನು ಯಾವುದೋ ದೇಶಕ್ಕೆ ತೊಂದರೆ ಕೊಡ್ತಾ ಇದ್ದೀನಿ, ಎಕಾನಮಿ ನಾನು ತಲೆಗೆಳಗು ಮಾಡ್ತಾ ಇದ್ದೀನಿ ಅಂತ ಹೇಳುವುದರ ಜೊತೆಗೆ, ಇದು ಬೇರೆಯವರು ತಾನು ವಿಷ ಕುಡಿದು ಬೇರೆಯವರು ಸಾಯಲಿ ಇದ್ದಂಗೆ, ಇದು ವಿಷ ಅವ್ರು ಕುಡಿದು ಬೇರೆಯವರೆಲ್ಲ ಸತ್ತೋಗ್ಲಿ ಅಂತ ಬಯಸಿದ್ರೆ ಹೇಗೋ ಅಷ್ಟು ತಮಾಷೆಯಾಗಿದೆ ಅಲ್ವಾ ಇದು ಅಂತ. ನೋಡಿ, ಇದು ಹೇಗೆ ಅಂದ್ರೆ ಹಾ. ಅಮೆರಿಕ ಯಾವುದೋ ಒಂದು ದೇಶವನ್ನ ಮಾತ್ರ ನಾನು ತೊಂದರೆ ಕೊಡ್ತೀನಿ, ನಾಶ ಮಾಡ್ತೀನಿ, ಅತಿಯಾಗಿ ದೂರ ಇಡ್ತೀನಿ, ಐಸೋಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇದೆ. ಆದ್ರೆ ಈ ಏರಿಯಾ ಇರ್ತಕ್ಕಂತ ಒಂದು ಪವರ್ಫುಲ್ ಕಂಟ್ರಿ ಅಂದ್ರೆ ಇರಾನ್ ಅನ್ನ ಮಾಡ್ತೀವಿ ಅಂತ ಹೋದ್ರೆ, ಯಾಕೆಂದ್ರೆ ಮಧ್ಯಪ್ರಾಚ್ಯ ಪಲ್ಲಿ ರಾಷ್ಟ್ರಗಳ ಮೇಲೆ ಪ್ರಪಂಚದ ಇದೇ ಆರ್ಥಿಕ ವ್ಯವಸ್ಥೆನೇ ಅವಲಂಬಿತವಾಗಿದೆ. ಹಾಗಾಗಿ ಇದ್ರ ಪ್ರಭಾವ ಅತಿಯಾಗಿ ಬರ್ತಾ ಇದೆ. ಇಲ್ಲಿ ಇನ್ನೊಂದೇನು ಅಂದ್ರೆ ವೆದರ್ ದಿಸ್ ಅಮೆರಿಕಾ ಪ್ಲಸ್ ಇಸ್ರೇಲ್ ಅಂಡ್ ಆರ್ ವರ್ಸಸ್ ಏನಿದೆ, ಇಟ್ ಹ್ಯಾಸ್ ಪೀಕ್ಡ್ ಔಟ್ ಆರ್ ನಾಟ್ ಅನ್ನೋ ಇನ್ನೂ $1 million ಕ್ವಶನ್. ಎರಡು ಕಡೆಯಿಂದ ಅಲ್ಟಿಮೇಟ್ ನಾವು ನೋಡಿಲ್ಲ, ಅಲ್ಟಿಮೇಟ್ ನೋಡಿದೀವಿ. ಆದ್ರೆ ಇಲ್ಲಿ ನಮಗೆ ಮುಖ್ಯ ಈಗ ಏನನ್ಸತ್ತೆ ಅಂದ್ರೆ, ಇದು ಅತಿರೇಕಕ್ಕೆ ಹೋಗದೇನೆ ಒಂದು ಸ್ವಲ್ಪ ದಿವಸ ಮಾತುಕತೆಯನ್ನ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ನಡೆಸಿ ರಷ್ಯಾ ಮತ್ತು ಚೈನಾ ಇಂಟರ್ವ್ಯೂರ್ ಮಾಡಿ ಇರಾನ್ಗೆ ಇನ್ಫ್ಲೂಯೆನ್ಸ್ ಮಾಡಿಸಿ ಕೆಲವುದಕ್ಕೆ ಒಪ್ಪಿಸೋ ಒಂದು ಸಾಧ್ಯತೆ ಇದೆ. ಇದಕ್ಕೆ ಅಮೆರಿಕ ಕೂಡ ಮಾಡತ್ತೆ ಸರಿಯಾಗಿ. ಆದ್ರೆ ಇಸ್ರೇಲ್ ಮಧ್ಯಪ್ರಾಚ್ಯದಲ್ಲಿ ಸುತ್ತಮುತ್ತಲಿನ ಇಮಿಡಿಯೇಟ್ ನೈಬರ್ಹುಡ್ ನಲ್ಲಿ ಪ್ಲಸ್ ಇರಾನ್ ಅನ್ನ ಟಾರ್ಗೆಟ್ ಮಾಡೋದನ್ನ ನಿಲ್ಲಿಸ್ತಾರಾ ಇಲ್ವಾ ಅನ್ನೋದು ಕೂಡ ಒಂದು ಮಹಾಪ್ರಶ್ನೆ. ಹಾಗಾಗಿ ಇದರಲ್ಲಿ ಇಸ್ರೇಲ್ ಆಂಗಲ್ ನೋಡ್ಬೇಕಾಗಿರೋದು ಒಂದಿದೆ, ಅಂದ್ರೆ ಲಾಂಗ್ ಟರ್ಮ್ ಪೀಸ್ಗೆ. ಮತ್ತೆ ಚೈನಾ ರಷ್ಯಾ ಇಂಟರ್ಫಿಯರ್ ಆಗಿ ಆನ್ ಅಮೆರಿಕನ್ ರಿಕ್ವೆಸ್ಟ್ ಇರಾನ್ ನ ಇನ್ಫ್ಲೂಯೆನ್ಸ್ ಮಾಡುವಂತದ್ದು ಎರಡನೇ ಪಾಸಿಬಿಲಿಟಿ ಇದೆ. ಹಾಗಾಗಿ ಇಸ್ರೇಲ್ ಅನ್ನ ಸ್ವಲ್ಪ ನಾವು ದೂರ ಇಟ್ಟು ಕೇವಲ ಇರಾನ್ ಮಾತ್ರ ಮಣಿಸಿ ಶಾಂತಿ ಒಪ್ಪಂದಕ್ಕೆ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇತ್ತ ಕಡೆಗೆ ಪರ್ಯಾಯ ವ್ಯವಸ್ಥೆಗಳ ಅತಿಯಾಗಿ ಇಲ್ಲದೆ ಇರೋದ್ರಿಂದ, ಪ್ರಭಾವ ಅತಿಯಾಗಿ ಹೋಗಿರೋದ್ರಿಂದ, ಅದು ಇನ್ನೂ ಸ್ವಲ್ಪ ಮಧ್ಯಮ ಸಮಯ ತನಕ ವಿಸ್ತಾರ ಆಗೋ ಪಾಸಿಬಿಲಿಟಿ ಇರೋದ್ರಿಂದ ಅದನ್ನ ನಿಲ್ಸೋದಕ್ಕೆ ಪ್ರಥಮ ಆದ್ಯತೆ ಅಮೆರಿಕ, ರಷ್ಯಾ, ಚೀನಾ ಕೊಡ್ತಾರೆ ಅಂತ ನನ್ನ ಒಂದು ಆಪ್ಟಿಮಿಸ್ಟಿಕ್